ಜಾತಿ ಗಣತಿ ವರದಿಯಲ್ಲಿ ಈಗ ಮೀಸಲಾತಿ ಬದಲಾವಣೆಗೂ ಕೂಡ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ಒಂದು ಅಂಶ ಹೊರಬಿದ್ದಿದೆ. ಸೊ ಒಬಿಸಿ ಮೀಸಲಾತಿಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಈ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಹಾಗಾದ್ರೆ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಏನ್ ಶಿಫಾರಸು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9 ಬಳಿ ಇದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಬಿಸಿ ಮೀಸಲಾತಿ 32% 51ಕ್ಕೆ ಏರಿಕೆ ಮಾಡಿ ಅನ್ನೋ ಶಿಫಾರಸು ಬಂದಿದೆ. ಒಬಿಸಿ ವರ್ಗೀಕರಣದಲ್ಲೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಯೋಗ ಶಿಫಾರಸು ಮಾಡಿದೆ. ಹಾಲಿ ಇರುವಂತಹ ಪ್ರವರ್ಗ 1 ಅಂತ ಏನಿದೆಯಲ್ಲ ಅದರ ಬದಲಿಗೆ ಪ್ರವರ್ಗ ಎ ಮತ್ತೆ ಪ್ರವರ್ಗ ಬಿ ಅಂತ ಹೇಳಿ ರಚನೆ ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ. ಅಲ್ಲಿಗೆ ಪ್ರವರ್ಗ ಎಗೆ 6%, 1B 12%, 2A 12%, 2B 8%. ಸೊ ಈ ಒಂದು ನಿಟ್ಟಿನಲ್ಲಿ ಮೀಸಲಾತಿ ಆಗಬೇಕು ಹಂಚಿಕೆ ಅನ್ನುವಂಥದ್ರ ಬಗ್ಗೆ ಶಿಫಾರಸು ಮಾಡಿದ್ದಾರೆ. ಸೊ ಒಬಿಸಿ ಮೀಸಲಾತಿಯಲ್ಲಿ ಬದಲಾವಣೆಗೆ ಈಗ ವರದಿಯಲ್ಲಿ ಶಿಫಾರಸು ಮಾಡಿರುವಂತಹ ಒಂದು ಅಂಶ ಬಯಲಾಗ್ತಾ ಇದೆ. ಸೊ ಪ್ರಮುಖವಾಗಿ ಎರಡು ವಿಚಾರ. ಒಂದು, ಮೀಸಲಾತಿಯ ಒಂದು ಶೇಕಡವಾರು ಹಂಚಿಕೆ, ಅದರಲ್ಲೂ ಕೂಡ ಬದಲಾವಣೆ ಆಗಬೇಕು. ಜೊತೆಗೆ ಪ್ರವರ್ಗ ಏನಿತ್ತಲ್ಲ, ಪ್ರವರ್ಗ 1 ಅನ್ನುವಂಥದ್ದೇನಿತ್ತು ಅದನ್ನ ಕ್ಯಾಟಗರೈಸ್ ಮಾಡಿ 2 ಮಾಡಿ ಅದರಲ್ಲಿ ಎ ಮತ್ತೆ ಬಿ ಆಗಿ ಮಾಡೋದು. ಅಂದ್ರೆ 1A ಮತ್ತೆ 1B ಅನ್ನುವಂಥದ್ದು ರಚನೆ ಆಗಲಿ ಅನ್ನುವಂಥದ್ರ ಬಗ್ಗೆ. ಸೊ ಇದರಲ್ಲಿ ಈಗ ಹಂಚಿಕೆ ಮಾಡಿ 1Aಗೆ 6%, 1Bಗೆ 12%. ಇನ್ನು ಉಳಿದಂತೆ 2A 2B ಏನಿದೆ ಅದೇ ರೀತಿ ಕಂಟಿನ್ಯೂ ಆಗತ್ತೆ. 3B ಇವೆಲ್ಲವೂ ಕೂಡ ಹಾಗೆ ಆಗತ್ತೆ, ಹಾಗೆ ಇರಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅಂಶಗಳು ಈಗ ವರದಿಯಲ್ಲಿ ಬಹಿರಂಗವಾಗ್ತವೆ. ಸೊ ನಿನ್ನೆ ಈ ಜಾತಿ ಗಣತಿಯ ವರದಿ ಕ್ಯಾಬಿನೆಟ್ ಮುಂದೆ ಬಂತು. ಬಟ್ ಯಾವುದೇ ರೀತಿ ಚರ್ಚೆ ಅಂತೂ ಹೆಚ್ಚಾಗಿ ಆಗಲಿಲ್ಲ. ಇದರಲ್ಲಿ ಕೇವಲ ಅದನ್ನ ಮಂಡನೆಯನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 17ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಆ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವರದಿಯ ವಿಚಾರದ ಬಗ್ಗೆ ಚರ್ಚೆಗಳಾಗತ್ತೆ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಸಂಜೆ 4 ಗಂಟೆಗೆ 17ನೇ ತಾರೀಕು ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಅಳೆದು ತೂಗಿ ಕೊನೆಗೂ ಈ ವರದಿಯನ್ನಂತೂ ಸರ್ಕಾರ ಈಗಾಗಲೇ ಅಂಗೀಕಾರ ಮಾಡಿದೆ. ಸೊ ಅದರ ಮಂಡನೆ ಈಗ ಕ್ಯಾಬಿನೆಟ್ ನಲ್ಲೂ ಕೂಡ ಆಗಿದೆ. ಇಷ್ಟು ವರ್ಷಗಳಲ್ಲೂ ಕೂಡ 2015ರಲ್ಲೇನೆ ಈ ವರದಿ ಸಿದ್ಧವಾಗಿದ್ರು ಕೂಡ 10 ವರ್ಷಗಳ ಬಳಿಕ ಈಗ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಂದು ಚರ್ಚೆಗೆ ಬಂದಿರುವಂತಹ ಒಂದು ವಿಚಾರ. ಸೊ ಹಾಗೆ ಒಂದಷ್ಟು ಅಪಸ್ವರಗಳು ಕೂಡ ಇದ್ವು. ಕೆಲವೊಂದಷ್ಟು ಪ್ರಬಲ ಸಮುದಾಯದ ಮುಖಂಡರು ಕೂಡ ಈಗಾಗಲೇ ಇದಕ್ಕೆ ಅಪಸ್ವರವನ್ನ ಎತ್ತಿರುವಂತದ್ದು. ಜೊತೆಗೆ ಕೆಲವು ಪ್ರಬಲ ಸಮುದಾಯದ ಸಚಿವರುಗಳು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕೆಲವೊಂದಷ್ಟು ಶಿಫಾರಸುಗಳನ್ನ ಆಯೋಗ ಮಾಡಿರುವಂತಹ ಒಂದು ವಿಚಾರ. TV9 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀವೇನು ನೋಡ್ತಾ ಇದ್ರಿ ನೋಡಿ. ಇದರಲ್ಲಿ ಗ್ರಾಫಿಕ್ಸ್ ಅಲ್ಲಿ ನೀವು ಗಮನಿಸಬಹುದು ಒಬಿಸಿ ಹಾಲಿ ಮೀಸಲಾತಿಯಲ್ಲಿ ಹೇಗೆ ಬದಲಾವಣೆ ಆಗುತ್ತೆ, ಸೊ ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ಶಿಫಾರಸು ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಒಂದ್ ಕಡೆ ಜಾತಿ ಗಣತಿಯ ಒಂದು ವರದಿ, ಸೊ ಇದಕ್ಕೆ ಇರುವಂತಹ ಪರ ವಿರೋಧದ ಒಂದು ಮಾತುಗಳ ನಡುವೆನೆ ಈಗ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9ಗೂ ಕೂಡ ಲಭ್ಯವಾಗ್ತಾ ಇದೆ. ಸೊ ಇದರಲ್ಲಿ ಕೆಲವೊಂದಷ್ಟು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿ. ಸೊ ಯಾವ ರೀತಿಯಾದಂತಹ ಶಿಫಾರಸುಗಳಿವೆ, ಹೇಗೆ ಈ ಮೀಸಲಾತಿಯಲ್ಲಿ ಪರ್ಸೆಂಟೇಜ್ ವೈಸ್ ಹೈಕ್ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಈ ಪ್ರವರ್ಗಗಳ ಒಂದು ಬದಲಾವಣೆ ಕೂಡ, ಸೊ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಪ್ರಮೋದ್? ರೆಹಮಾನ್, ವೆರಿ ಇಂಪಾರ್ಟೆಂಟ್ಲಿ ಒಬಿಸಿ ಮೀಸಲಾತಿ ಏನಿದೆ, ಒಬಿಸಿ ಮೀಸಲಾತಿಯ ಮೇಲೆ ಸಾಕಷ್ಟು ಕೆಲಸವನ್ನ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ, ಕಾಂತರಾಜು ಆಯೋಗ ಆರಂಭದಲ್ಲಿ ವರದಿ ಕೊಟ್ಟಿತ್ತು. ಅದಾದ ಬಳಿಕ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಒಂದು ಸಂಪೂರ್ಣ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈ ಜಯಪ್ರಕಾಶ್ ಹೆಗಡೆ ಅಧ್ಯಯನ ಮಾಡಿರುವಂಥ ಈ ಒಂದು ವರದಿಯಲ್ಲಿ ಈ ಒಬಿಸಿಗಳ ಮೀಸಲಾತಿ ಈಗ ಹಾಲಿ ಇರುವಂಥ ಪ್ರಸ್ತುತವಾಗಿರುವಂಥ 32% ಏನಿದೆ, ಆ 32% ಇಂದ 51%ಗೆ ಒಬಿಸಿಗಳ ಮೀಸಲಾತಿಯನ್ನು 32% ಇಂದ 51%ಗೆ ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಈ ರೀತಿಯಾದಂತಹ ವರ್ಗೀಕರಣ ಮಾಡಲಾಗಿತ್ತು. ಆದರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಈ ಒಂದು ವರದಿಯಲ್ಲಿ ಸೂಚನೆ ಕೊಡಲಾಗಿದೆ. ಈ ಜಾತಿ ಗಣತಿಯ ವರದಿಯಲ್ಲಿ ಒಬಿಸಿಗಳಿಗೆ ಅತ್ಯಂತ ಪ್ರಮುಖ ಮಾಹಿತಿಯನ್ನು ಅಥವಾ ಪ್ರಮುಖ ಮಹತ್ವವನ್ನು ನೀಡಲಾಗಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದ್ರೆ ಪ್ರವರ್ಗ 1 ಈಗಾಗಲೇ ಇದೆ ರೆಹಮಾನ್, ನಿಮಗೂ ಕೂಡ ಗೊತ್ತಿರುವ ಹಾಗೆ. ಪ್ರವರ್ಗ 1ರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ವರ್ಗೀಕರಣವನ್ನ ಮಾಡಲಾಗಿದೆ. ಇದರಲ್ಲಿ ಕುಶಲಕರ್ಮಿಗಳು ಯಾರಿರ್ತಾರೆ ಅಥವಾ ಕಾಯಕ ಇರುವಂತ ಅನೇಕ ಸಮುದಾಯಗಳು ಯಾರಿರ್ತಾರೆ, ಅಂದ್ರೆ ಕಾಯಕ ಬೇಸ್ಡ್ ಆಗಿ ಅವರ ಕೆಲಸವೇ ಆಧಾರಿತ, ಕುಲಕಸಬು ಆಧಾರಿತ ಸಮುದಾಯಗಳು ಯಾರಿರ್ತಾರೆ ಅಂತವರನ್ನ ವರ್ಗೀಕರಣ ಮಾಡಲಾಗಿದೆ. ಅದರ ಜೊತೆಗೆ ಅಲೆಮಾರಿಗಳು, ಅರೆ ಅಲೆಮಾರಿಗಳು ಯಾರಿರ್ತಾರೆ ಅಂಥವ್ರನ್ನ ಸಾಮಾನ್ಯವಾಗಿ ಪ್ರವರ್ಗ 1ಕ್ಕೆ ಸೇರ್ಪಡೆ ಮಾಡಲಾಗಿತ್ತು ಅಥವಾ ಇನ್ನಿತರ ಬೇರೆ ಬೇರೆ ಕ್ಯಾಟಗರಿಗಳೆಲ್ಲ ಹಾಕಲಾಗಿತ್ತು. ಆದರೆ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಶೇಷವಾದಂಥ ಸ್ಥಾನಮಾನ ಕಲ್ಪಿಸುವಂಥ ನಿಟ್ಟಿನಲ್ಲಿ ಕುಲಕಸಬು ಆಧಾರಿತ ವರ್ಗಗಳು ಯಾರಿರ್ತಾರೆ, ಕುಶಲಕರ್ಮಿ ವರ್ಗಗಳ ಆಧಾರಿತ ಯಾರಿರ್ತಾರೆ ಅಂಥವರಿಗೆ ವಿಶೇಷವಾದಂಥ ಮಹತ್ವನ ಕೊಡುವಂಥ ನಿಟ್ಟಿನಲ್ಲಿ
ಅಲೆಮಾರಿ ಅರೆ ಅಲೆಮಾರಿ ಇರ್ತಾರೆ ಅಂಥವ್ರಿಗೂ ಕೂಡ ಮಹತ್ವವನ್ನು ನೀಡುವಂಥ ನಿಟ್ಟಿನಲ್ಲಿ ಪ್ರವರ್ಗ 1A ಮತ್ತು ಪ್ರವರ್ಗ 1B ಅಂತ ಮೊದಲು ಕೇವಲ ಪ್ರವರ್ಗ 1 ಮಾತ್ರ ಇತ್ತು. ಈಗ ಪ್ರವರ್ಗ 1A ಮತ್ತು ಪ್ರವರ್ಗ 1B ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಥವಾ ಶಿಫಾರಸು ಮಾಡಲಾಗಿದೆ. ಇದರ ಜೊತೆಗೆ ಮೀಸಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಈಗಾಗಲೇ ಅದರ ವಿವರವನ್ನು ಕೂಡ ನಾವು ಪ್ಲೇ ಅಪ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ವಿವರವನ್ನು ನೋಡೋದೇ ಆದರೆ ಯಾವ ರೀತಿ ಹೆಚ್ಚಳ ಆಗಿದೆ ಅಂದರೆ ಈಗಾಗಲೇ ಸದ್ಯಕ್ಕೆ 2A ಪ್ರವರ್ಗ 1ಗೆ ಕೇವಲ 4% ಮಾತ್ರ ಇದೆ. ಅದನ್ನು ವರ್ಗೀಕರಣ ಮಾಡಿ ಆ 4%ಇಂದ ಸುಮಾರು 18%ಗೆ ಪ್ರವರ್ಗ 1 ಮತ್ತು ಪ್ರವರ್ಗ 1B ಅಂದರೆ ಪ್ರವರ್ಗ 1ಕ್ಕೆ ಕೇವಲ 4% ಇತ್ತು, ಅದನ್ನ ಈಗ 18%ಗೆ ಹೆಚ್ಚಳ ಮಾಡಲಾಗಿದೆ. 18% ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ಪ್ರವರ್ಗ 1ಅನ್ನು 1A 1B ಅಂತ ಮಾಡಿ ಪ್ರವರ್ಗ 1Aಗೆ 6% ಶಿಫಾರಸು ಮಾಡಿದರೆ ಪ್ರವರ್ಗ 1Bಗೆ 12% ನೀಡಲಾಗಿದೆ. ಅದರ ಜೊತೆಗೆ 2Aಗೆ ಮೊದಲು 15% ಇತ್ತು, ಅದನ್ನು 10%ಗೆ ಕಡಿತ ಮಾಡಲಾಗಿದೆ. 2Bಗೆ ಮೊದಲು 4% ಇತ್ತು, ಅದನ್ನು 8%ಗೆ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ 3Aಗೆ 7%, 3Bಗೆ 8% ಇತ್ತು, ಅದು 4% ಇತ್ತು, ಅದನ್ನು 8%ಗೆ ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅಂದರೆ ಸಂಪೂರ್ಣ ಜಾತಿ ಗಣತಿಯ ವರದಿಯನ್ನು ನೋಡ್ತಾ ಇದ್ದರೆ OBCಗಳ ಸ್ಥಾನಮಾನವನ್ನು ಜೊತೆಗೆ OBCಗಳ ಮೀಸಲಾತಿ ಏನಿದೆ ಅದು ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ SC/ST ಅವರ ಮೀಸಲಾತಿ ಏನಿದೆ ಅದರಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ. ಸದ್ಯಕ್ಕೆ SC/ST ಮೀಸಲಾತಿಯನ್ನು ನೋಡೋದಾದ್ರೆ ಈಗಾಗಲೇ 17.15% SCಗಳಿಗೆ ಮೀಸಲಾತಿ ಇದ್ದರೆ 6.95% STಗಳಿಗೆ ಮೀಸಲಾಗಿದೆ. ಅದರಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ತರದೇ ಇರೋದಕ್ಕೆ ಅಥವಾ ಅಂಥ ಶಿಫಾರಸುಗಳನ್ನು ಮಾಡಿಲ್ಲ. ಕೇವಲ OBCಗಳಿಗೆ ಅವರ ಪ್ರಮಾಣವನ್ನು 32ರಿಂದ 51ಕ್ಕೆ ಹೆಚ್ಚಳ ಮಾಡಿ ಶಿಫಾರಸು ಮಾಡಿದೆ. ರೆಹಮಾನ್, ನಿಜ ಪ್ರಮೋದ್, ನೀವು ಹೇಳಿದ ಹಾಗೆ ನೋಡಿ, ಈಗ ಡೀಟೇಲ್ಸ್ ಅನ್ನು ನೀವು ಕೂಡ ಅದನ್ನು ಶೇರ್ ಮಾಡ್ತಾ ಇದ್ರಿ. ಈ ಮುಂಚೆ ಇದ್ದಂತಹ ಒಟ್ಟು ಮೀಸಲಾತಿ 66% ಇದ್ದಿದ್ದು ಈಗ ಒಟ್ಟು ಮೀಸಲಾತಿ 85.1% ಆಗುತ್ತೆ ಅಂತ ಹೇಳಿ, ಅಂದ್ರೆ OBC ಅವರಿಗೆ ಮಾತ್ರ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ದಾಗೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಿಗೆ ಯಾವುದೇ ರೀತಿ ಅದರಲ್ಲಿ ವ್ಯತ್ಯಾಸ ಇಲ್ಲ, ಯಥಾಸ್ಥಿತಿಯನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ. ಹಾಗೆ ಇನ್ನೊಂದು ವಿಚಾರ ನೋಡಿ ಪ್ರಮೋದ್, ಮುಸ್ಲಿಮರ ಸಮುದಾಯದ ಒಂದು ಮೀಸಲಾತಿ ಪ್ರಮಾಣವನ್ನು ಕೂಡ ಈಗಿರುವಂತಹ 4%ಇಂದ 8%ಗೆ ಏರಿಕೆ ಆಗುವಂತಹ ಒಂದು ಶಿಫಾರಸು ಕೂಡ ಇದರಲ್ಲಿದೆ. ಬಹುಶಃ ಈ ಎಲ್ಲಾ ಅಂಶಗಳು ಮತ್ತಷ್ಟು ಈಗ ಜಟಾಪಟಿಗೆ ಕಾರಣ ಆಗಬಹುದು, ಮತ್ತಷ್ಟು ಈಗ ಸರ್ಕಾರದ ಮೇಲಿನ ಒಂದು ಆಕ್ರೋಶಕ್ಕೆ ಇದು ಮತ್ತೆ ಕಾರಣ ಮಾಡಬಹುದಾ ಈ ಒಂದು ಮೀಸಲಾತಿಯ ಒಂದು ಶಿಫಾರಸನ್ನ ಒಪ್ಕೊಂಡಿದ್ದೇ ಆದಲ್ಲಿ? ಸೊ ಇದು ಮುಂದಿನ ದಿನಗಳಲ್ಲಿ ಹೇಗೆ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಹೇಳ್ತೀರಿ ಪ್ರಮೋದ್? ರೆಹಮಾನ್, ವೆರಿ ಇಂಪಾರ್ಟೆಂಟ್ಲಿ ಒಟ್ಟು ಮೀಸಲಾತಿಯ ಪ್ರಮಾಣವನ್ನು ನೋಡೋದಾದ್ರೆ 85ಕ್ಕೆ ಹೋಗುತ್ತೆ. 85% ಒಟ್ಟು 100 ಮಂದಿಯಲ್ಲಿ 85 ಮಂದಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಈ ಒಂದು ಶಿಫಾರಸು ಮಾಡಲಾಗುತ್ತೆ. ಆದರೆ ಇಲ್ಲಿರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ಇದನ್ನ ಯಾವುದೇ ನ್ಯಾಯಾಲಯದಲ್ಲಿ ಏನಾದರೂ ಹೋದ್ರೆ ಅದು ಒಪ್ಕೊಳ್ಳಾಗತ್ತಾ ಅಂತ. ಎಲ್ಲರೂ ಕೂಡ ತಮಿಳುನಾಡಿನ ಉದಾಹರಣೆನ ಕೊಡ್ತಾರೆ. ತಮಿಳುನಾಡಲ್ಲಿ 67% ಕೊಡಲಾಗಿದೆ, ಆಗಲೇ 67ರಿಂದ 69% ಕೊಡಲಾಗಿದೆ, ಅಲ್ಲ ಹಾಲಿ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ 50ಕ್ಕಿಂತ ಹೆಚ್ಚು ಮೀಸಲಾತಿ ಹೋಗೋದಿಕ್ಕಾಗಲ್ಲ ಅಂತ. ಆದರೆ ಕೇವಲ ತಮಿಳುನಾಡು ಸರ್ಕಾರ ಮಾತ್ರ 69 ನೀಡ್ತಾ ಇದೆ. ಅದನ್ನು 69% ಹೇಗೆ ನೀಡ್ತಾ ಇದೆ ಅಂದ್ರೆ, ಜಯಲಲಿತಾ ಇದ್ದಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿ ಸಂವಿಧಾನದ ಶೆಡ್ಯೂಲ್ 9ನಲ್ಲಿ ಅದನ್ನ ಸೇರ್ಪಡೆ ಮಾಡಲಾಗಿದೆ. ಶೆಡ್ಯೂಲ್ 9ನಲ್ಲಿ ಸೇರ್ಪಡೆ ಮಾಡೋದು ಅಂದ್ರೆ ಯಾವುದೇ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡೋಕ್ಕಾಗಿಲ್ಲ. ಹೀಗಾಗಿ ಕೇವಲ ಇಮ್ಯುನಿಟಿ ಸಿಗುತ್ತೆ ಅದಕ್ಕೆ. ಶೆಡ್ಯೂಲ್ 9ನಲ್ಲಿ ಸೇರ್ಪಡೆ ಮಾಡಿರೋದ್ರಿಂದ ಅವರಿಗೆ 69% ಮೀಸಲಾತಿ ಸಿಗ್ತಾ ಇದೆ. ಅಂದು ವಾಜಪೇಯಿ ಸರ್ಕಾರದ ಮೇಲೆ ಬಲವಾದಂಥ ಒಂದು ಪ್ರೆಷರನ್ನು ಹಾಕಿ ಆ ಸಂದರ್ಭದಲ್ಲಿ ಮೀಸಲಾತಿ ಏನು ಮಾಡಲಾಗಿತ್ತು, ಆ ಮೀಸಲಾತಿಗೆ ಶೆಡ್ಯೂಲ್ 9ಅನ್ನು ಸೇರ್ಪಡೆ ಮಾಡಿ ಅದನ್ನು ಇಮ್ಯುನಿಟಿ ತರಲಾಗಿದೆ, ಕಾನೂನಿನ ಇಮ್ಯುನಿಟಿ ಇದೆ. ಹೀಗಾಗಿ ಆ ಒಂದು ನಿರ್ಧಾರ ಅಂದರೆ ಶೆಡ್ಯೂಲ್ 9ನಲ್ಲಿರುವಂಥ ಯಾವುದೇ ಪ್ರಕರಣಗಳನ್ನಾಗಲಿ ಅಥವಾ ಯಾವುದೇ ವಿಷಯಗಳಾಗಲಿ ಅದನ್ನು ಕೋರ್ಟ್ನಲ್ಲಿ ನೀವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ತಮಿಳುನಾಡಲ್ಲಿ 69% ಮೀಸಲಾತಿ ಇದೆ. ಆದರೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ 60%ಕ್ಕಿಂತ ಹೆಚ್ಚು ಮೀಸಲಾತಿ ಈಗಾಗಲೇ ಇದೆ. ಹೀಗಾಗಿ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸುಪ್ರೀಂ ಕೋರ್ಟ್ ಈಗಾಗಲೇ ನೀಡಿರುವಂಥ ತೀರ್ಪಿಗೆ ವಿರೋಧಾಭಾಸ ಆಗಿದೆ. ಜೊತೆಗೆ ಈಗ 85% ಅಷ್ಟು ಮೀಸಲಾತಿ ಅಂದರೆ ಸಹಜವಾಗಿಯೇ ಇದನ್ನು ಯಾವ ಮಟ್ಟದಲ್ಲಿ ಕಾನೂನಾತ್ಮಕ ವಿಶ್ಲೇಷಣೆ ಮಾಡಲಾಗುತ್ತೆ, ಅದನ್ನು ನ್ಯಾಯಾಲಯ ಹೇಗೆ ಪರಿಶೀಲನೆ ಮಾಡಲಾಗುತ್ತೆ, ಖಂಡಿತವಾಗ್ಲೂ ನೋಡಬೇಕಾಗುತ್ತೆ. ಹೀಗಾಗಿ ಈ ಎಲ್ಲಾ ಶಿಫಾರಸುಗಳನ್ನ ಏಕಾಏಕಿ ಆಸ್ ಇಟ್ ಈಸ್ ಅಂಗೀಕಾರ ಮಾಡ್ತಾರೆ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ರೆಹಮಾನ್, ಎಸ್ ಎಕ್ಸಾಕ್ಟ್ಲಿ ಪ್ರಮೋದ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.